ಹರೇ ಶ್ರೀನಿವಾಸ ಶ್ರೀಕೃಷ್ಣನ ಮುದ್ದಾದ ಅಲಂಕಾರ ನೋಡ್ಕೊಂಡು ಬನ್ನಿ. ತುಂಬ ದಿವಸದಿಂದ ಉತ್ಸವ ಆಯಿತು, ಅಡುಗೆ ಆಯಿತು, ಅದು ಇದು ವ್ಲಾಗ್ ಎಲ್ಲ ಆಯಿತು. ತುಂಬ ದಿವಸದ ಮೇಲೆ ಇವತ್ತು ರಂಗೋಲಿ ವ್ಲಾಗ್ ತೊಗೊಂಬಂದಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ಐಶ್ವರ್ಯ ರಂಗೋಲಿ ಅಂತ ಅಂದ್ಬಿಟ್ಟು ಇದನ್ನ ಹಾಕಿದರೆ ದುಡ್ಡು ಬರುತ್ತೆ ಅಂತ ಒಂದು ನಂಬಿಕೆ ಅಂತೆ. ನೋಡ್ಬೋದು, ನಾನು ಇಷ್ಟ ತನಕ ಡೈಲಿ ಹಾಕ್ತಾ ಇರಲಿಲ್ಲ, ನಾನು ಬೇರೆ ಬೇರೆ ರಂಗೋಲಿ ಹಾಕ್ತಾ ಇರ್ತೀನಿ. ಆ ರಂಗೋಲಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದೆರಡು ಬಾರ್ಡರ್ ರಂಗೋಲಿನ ಹಾಕೋ ತೋರಿಸ್ತೀನಿ. ಸಿಂಪಲ್ ಅಷ್ಟೇ, ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಡೈಲಿ ಹಾಕುವಂಥ ರಂಗೋಲಿ ಎಲ್ಲ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ದಿನ ಮನೇಲಿ ಹಾಕ್ತೀನಿ, ಅದಕ್ಕೆ ಹಾಕ್ತಾ ಬರ್ತೀನಿ ನೋಡಿ. ಸುಮ್ಮನೆ ಒಂದು ಸ್ವಲ್ಪ ಈ ಥರ ಡೆಕೋರೇಷನ್ ಮಾಡ್ಕೊಂಡು ಬಂದರೆ ಸರಿ, ಅದನ್ನ ಅಷ್ಟೇ. ತುಂಬ ಫಾಸ್ಟ್ ಫಾರ್ವರ್ಡಲ್ಲೇ ತೋರಿಸ್ತೀನಿ, ಚಕ ಚಕ ಅಂತ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಇದಕ್ಕೆ ಅರಿಶಿನ ಕುಂಕುಮ ಬೇಕಾದರೆ ಏರಿಸ್ಬೋದು. ನಾನು ಮನೆಯಲ್ಲೇ ಒಳಗಿಂದ ಒಂದು ಟೈಲ್ಸ್ ಮೇಲೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ರಂಗೋಲಿ ಇದರಿಂದ ಮನೆಯವರೆಲ್ಲ ಹೊರಗೆ ಹೋಗೋಕ್ಕಿಂತ ಮುಂಚೆ ಈ ಥರ ರಂಗೋಲಿ ಹಾಕ್ತಾ ಬನ್ನಿ, ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ರಂಗೋಲಿನ ಮಾಡಿದ ನಂತರ ನಾವು ಒಂದು ರೌಂಡ್ ನೋಡಬೇಕಂತೆ. ಏನು ಗೊತ್ತಾ, ಎಡ ಬ್ರೈನ್ ಮತ್ತು ಬಲ ಬ್ರೈನ್ ಅಂದರೆ ಲೆಫ್ಟ್ ಮತ್ತು ರೈಟ್ ಬ್ರೈನ್ ಎರಡು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ರಂಗೋಲಿ ಹಾಕೋದ್ರಿಂದ, ರಂಗೋಲಿನ ಅಬ್ಸರ್ವ್ ಮಾಡೋದ್ರಿಂದ. ನೋಡಿ, ಫಸ್ಟಿಗೆ ನೋಡಿ 8 ಡಾಟ್, ಆಮೇಲೆ ಇದು ಕ್ರಾಸ್ ಡಾಟ್, ಆನಂತರ 7 ಪುನಃ 8 ಪುನಃ 7, ಆನಂತರ 6 3 ಈ ಥರ ಡಾಟ್ ಹಾಕ್ಕೊಳ್ತಾ ಬನ್ನಿ. ಮೇಲೆ ಕೂಡ ಅಷ್ಟೇ 7 6 3 ಈ ಥರ ಹಾಕ್ಕೊಳ್ತಾ ಬನ್ನಿ. ತುಂಬ ಸುಲಭವಾಗಿ ಸುಂದರವಾದ ರಂಗೋಲಿನ ಮಾಡ್ಬೋದು. ಶುಕ್ರವಾರ ಆ ಥರ ದಿವಸದೆಲ್ಲ ಈ ಥರ ರಂಗೋಲಿ ಹಾಕ್ಕೊಳ್ತಾ ಬಂದರೆ ಸರಿ. ನೋಡಿ, ಫಸ್ಟ್ 7ನೇ ಲೈನಿಂದ ಸ್ಟಾರ್ಟ್ ಮಾಡಿ. 7ನೇ ಲೈನ್ ಉಂಟು ನೋಡಿ, ಕೆಳಗಿಂದ 3ನೇ ಲೈನು, ಅದರಿಂದ ಹಾಕಿ ತ್ರಿಕೋನ ಹಾಕ್ತಾ ಬನ್ನಿ. ನೋಡ್ಕೋತಾ ಬನ್ನಿ, ನಿಮಗೊಂದು ಐಡಿಯಾ ಬರುತ್ತೆ. ತುಂಬಾ ಚೆನ್ನಾಗಿತ್ತು ನೋಡಿ. ನಾನು ಮನೆ ಎದುರು ಹಾಕಿದ ರಂಗೋಲಿ ಫೋಟೋ ಕೂಡ ಹಾಕಿದ್ದೀನಿ ನಿಮಗೆ. ಇದನ್ನ ಮಾಡಿ ನನಗೆ ಬೆಳಗ್ಗೆ ರೆಕಾರ್ಡ್ ಮಾಡಲಿಕ್ಕೆ ಮರ್ತೋಯಿತು. ಯಾವತ್ತೋ ಒಂದು ಸಲ ತಾನೇ ನಾನು ರೆಕಾರ್ಡ್ ಮಾಡೋದು, ಆದ ಕಾರಣ ಇದು ತೋರಿಸ್ತಾ ಇದ್ದೀನಿ. ಯಾವ ಚಿಕ್ಕ ಮಕ್ಕಳಿಗೂ ಇದರಿಂದ ಅರ್ಥ ಆಗುತ್ತೆ, ಆ ಥರ ನೋಡ್ಕೋತಾ ಬನ್ನಿ ನೀವು.
ಎಲ್ಲ ಆದ ನಂತರ ಸೆಂಟ್ರಿಗೆ ಮತ್ತು ತುದಿಗೆ ಅರಿಶಿನ ಕುಂಕುಮ ಹಾಕ್ತಾ ಬಂದೆ. ಮತ್ತು ಇನ್ನೇನು ಮಾಡಿಲ್ಲ ನಾನು. ಈ ಥರ ರಂಗೋಲಿ ಮಾಡಿ ನೋಡಿ, ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ರಿಲ್ಯಾಕ್ಸ್ ಫೀಲಿಂಗ್ ಆಗುತ್ತೆ ನಿಮಗೆ. ರಂಗೋಲಿ ಹಾಕದವರು ಒಂದು ಸಲ ರಂಗೋಲಿ ಹಾಕ್ಕೊಂಡು ನೋಡ್ಕೋತಾ ಬನ್ನಿ. ಟೈಮ್ ವೇಸ್ಟ್ ಅಂತ ಅಂದ್ಕೋಬೇಡಿ. ಅದೇ ಹೇಳಿದ್ನಲ್ಲ, ಬ್ರೈನ್ ನಿಮಗೆ ಎರಡು ಕಡೆ ಕರೆಕ್ಟ್ ಫಂಕ್ಷನಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು ನೋಡಿ, ಈ ಥರ ಮಾಡಿ. ಅರಿಶಿನ ಕುಂಕುಮ ಹಾಕೋದಾದರೆ ತುಳಿಯುವ ಜಾಗಕ್ಕೆ ಹಾಕಬೇಡಿ. ಪ್ಲೇನ್ ರಂಗೋಲಿ ಅದು ನಾನು ಫಸ್ಟ್ ತೋರಿಸಿದ ಹಾಗೆ ಅಂಗಳಕ್ಕೆಲ್ಲ ಹಾಕ್ಬೋದು. ಅರಿಶಿನ ಕುಂಕುಮ ಹಾಕಿ ತೊಳೆಯೋದು ಅಷ್ಟು ಉತ್ತಮ ಅಲ್ಲ, ದೇವಿಯ ಸಾನ್ನಿಧ್ಯ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಹಾಗೇ ಬಿಟ್ಟು ಕೊನೆಗೆ ಸೈಡ್ಗೆ ಒಂದು ಸ್ವಲ್ಪ ಕಮಲ ಬಿಡಿಸ್ದೆ ಅಷ್ಟೇ, ಸುಲಭವಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇವತ್ತು ಆದರೆ ಸಂಜೆ ಲೈವ್ ಬರ್ತೀನಿ. ನಾನು ಉಡುಪಿಗೆ ಹೋಗಿಲ್ಲ, ಬೆಳಗ್ಗೆ ಸಂಜೆ ಹೋಗ್ತಾ ಇದ್ದೀನಿ, ಲೈವ್ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.